ನಿಮಿಷ ಇವಾಗ ಹೇಳಿ. ಸೈಯದ್ ಇಮ್ರಾನ್ ಶಾ ಖಾದ್ರಿ. ನಮಗೆ ಗುರೂಜಿ ಪಟ್ನಾ ಸಿಕ್ಕಿರೋದು ಚನ್ನಪಟ್ಟಣದಿಂದ. ನಾವು ಇಲ್ಲಿ 27 ವರ್ಷನೇ ಕಾರ್ಯವಿರಾಮ ಮಾಡ್ತಾ ಇದ್ದೀವಿ. ಕೆಲವರು ಬರ್ತಾರೆ ಆಚೆಯಿಂದ ಕೆಲವರು, ಯಾಕಂದರೆ ಯಾರಿಗೂ ಮಕ್ಕಳು ಇರಲ್ಲ, ಒಬ್ಬರು ಮದುವೆಗಳಾಗಿರಲ್ಲ, ಯಾವಾಗಲೂ ಇದೆ, ಅತಿ ಪ್ರಾಬ್ಲಮ್ ಇರುತ್ತೆ ಇಲ್ಲಿ. ಆ ಪ್ರಾಬ್ಲಮ್ ಇಲ್ಲಿ ಸೊಲ್ಯೂಷನ್ ಬರ್ತಾರೆ. ಬಂದ ತಕ್ಷಣ ಆ ಬಾಬಾಯ ಕಾರಣದಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ. ನಂಬಿಕೆ ಒಂದು ಮುಖ್ಯ ಇಲ್ಲಿ. ಆ ನಂಬಿಕೆಯಿಂದ ಇಲ್ಲಿ ಬರ್ತಾರೆ. ಸರ್, ಮೊಹರಂ ಅನ್ನೋದು ಏನು ವಿಶೇಷತೆ ಕಾಣಿಸುತ್ತೆ ಸರ್? ಇದು ಮೊಹರಂ ಅಂದರೆ ಇದು ನಮ್ಮದು ಮುತ್ತಾತನ ಕಾಲದಿಂದ ಬರ್ತಾ ಇರೋದು. ಇದು ಆ ಲೆಕ್ಕದಲ್ಲೇ ನಾವು ನಡೆಸ್ತಾ ಇರೋದು. ಯಾಕಂದರೆ ಇದು ನಮ್ಮದು ಒಂದು ಸೃಷ್ಟಿ. ಇದು ಇದಕ್ಕೆ ನಾವು ಹೇಳ್ತೀವಿ ಹಜರತ್ ಅಲಿ ಅಂದ್ಬಿಟ್ಟು. ಅವರು ಯಾವ ಟೈಮಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಅವರು ಇದು ಮಾಡಿರೋದು. ಆ ಕಾರಣದಿಂದ ಅದೇ ನಡೀತಾ ಇದು. ಅದರಲ್ಲಿ ಯಾರು ವ್ಯವಹಾರ ಅದು ಇದು ಏನಿಲ್ಲ. ಎಲ್ಲ ಜಾತಿ ಬಾತಿ ಎಲ್ಲ ಒಂದಿನ ಇಲ್ಲಿ ಫಂಕ್ಷನ್ ಮಾಡೋದು. ಇಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಬರ್ತಿದ್ದೀರಾ? 27ನೇ ವರ್ಷ ಆಯಿತು. ಓಕೆ ಓಕೆ 27ನೇ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಕೆಲವರು ಇದ್ದಾರೆ ಅಣ್ಣ ತಮ್ಮಿರುಗಳು, ಮುಂದೆ ಬರೋಕ್ಕೆ ಇಷ್ಟ ಬಿಡ್ತಾರಲ್ಲ ಅವರು ಅಷ್ಟೇ. ಬಟ್ ಎಲ್ಲರೂ ನನಗೆ ಇದರಲ್ಲಿ ಭಾಗ್ಯ ತಗೊಳ್ತಾ ಇದ್ದಾರೆ. ಒಳ್ಳೆಯದಿರಲಿ ಎಲ್ಲದಕ್ಕಿಲ್ಲಿ ಎಲ್ಲರೂ ಬಂದು ಸೇರ್ತಾರೆ. ಇದರಿಂದ ಏನನ್ನು ತಾವು ದಾನ ಧರ್ಮಗಳು ಏನನ್ನು ಮಾಡ್ಕೊಂಡು ಸರ್, ಇಲ್ಲಿ ಈಗ ಈ ಥರ ಏನೈತೆ ಅಂದರೆ ಇಲ್ಲಿ ಏನು ಪೂಜೆ ಮಾಡಲಿ ಏನು ಮಾಡಲಿ ಯಾವುದಕ್ಕೂ ದುಡ್ಡು ಖರ್ಚು ಮಾಡೋಂಗಿಲ್ಲ. ಇನ್ನೂ ಬರ್ತೇ ಅಂದರೆ ಇಲ್ಲಿ ಯಾರಿಗಾದ್ರೂ ಮಾಂಟ ಆಗಲಿ, ಮಂತ್ರ ಆಗಲಿ, ದೆವ್ವ ಹಿಡ್ದಿರಲಿ, ಏನಾದಿರಲಿ ಇಲ್ಲಿ ಯಾವುದೂ ಫೀಸ್ ನಡೆಯೋಲ್ಲ. ಎಲ್ಲ ದೇವರಿಂದಾನೇ ಫ್ರೀ. ಅದೆಲ್ಲ ಯಾರು ಏನೂ ಕೇಳೋಂಗಿಲ್ಲ, ಯಾರಿಗೂ ಏನು ಆ ಥರ ಹೇಳೋಂಗಿಲ್ಲ. ಯಾಕಂದರೆ ಆ ಥರ ಅಪ್ನೆ ಇರೋದೇ ಆ ಥರದ್ದು. ಅವು ಈ ಬಾಬಾಯ ಅಪ್ನೆ ಇರೋದೇ ಇಲ್ಲೆಲ್ಲ ಫ್ರೀನೇ ಮಾಡಬೇಕು. ಯಾವುದು ಕಾಸು ಗೀಸು ಯಾರೂ ಕೇಳೋಂಗಿಲ್ಲ. ಯಾವ ಕಡೆಯಿಂದ ನಮ್ಮ ಹತ್ರ ಬರ್ತಾರೆ, UP, ಗುಜರಾತು, ಉತ್ತರ ಬಂಗಾಳು, ಮಹಾರಾಷ್ಟ್ರ, ಕಲ್ಕತ್ತಾ, ಆ ಸೈಡಿಂದ ಎಲ್ಲ ಬರ್ತಾರೆ ಇಲ್ಲಿ ನಂಬಿಕೆ ಮಾಡ್ಕೊಂಡು. ನಂಬಿಕೆ ಅದೇ ನಾವು ಆ ದೇವರಿಂದ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಗಂಟೆ ನಡೀತಾ ಇದೆ. ಇನ್ನೂ ದೇವ್ರು ಕೂಡ ನೋಡಿದ್ರೆ ಇದು ಏನು ಸರ್, ಇದು ಇನ್ನು ಮೆರವಣಿಗೆ ಏನಾದ್ರು ಮಾಡ್ತೀರಾ? ಇದು ಏನು ಮಾಡ್ತೀವಿ. ಇಲ್ಲಿಂದ ಇವಾಗ 1:30 ಗಂಟೆಗೆ ಇಲ್ಲಿ ಬಾಬಾಯದು ಸ್ನಾನ ಪೂಜೆ ನೀರು ಹಾಕಿ ಕೊಂಡ ತುಳಿಸ್ತೀವಿ. ಕೊಂಡ ತುಳಿಸ್ಬಿಟ್ಟು ಇಲ್ಲಿಂದ ಮೆರವಣಿಗೆ ಸೀದಾ ಮೆಜೆಸ್ಟಿಕ್ ಹೋಗುತ್ತೆ. ಅದರ ತೊಕಲ್ ಮಸ್ತಾನ್ ಅಂತ ಇದ್ದಾರೆ, ಆ ದೇವಸ್ಥಾನಕ್ಕೆ ಹೋಗ್ತೀವಿ ಇವಾಗ. ಯಾಕಂದರೆ ಅದೇ ದೊಡ್ಡದು ಸಿಟಿ ಸೆಂಟ್ರಿಗೆ. ಎಲ್ಲರಲ್ಲಿ ಹೋಗಿ ಒಂದು ಭಾಗ ಸೇರಿ ಎಲ್ಲ ಅಣ್ಣ ತಮ್ಮರು ಎಲ್ಲ ಅಲ್ಲೇ ಸೇರೋದು. ಮಕ್ಕಳಿಗೆ ಏನು ಸರ್, ಏನು ಸಂದೇಶ ಕೊಡ್ತಾರೆ? ಏನಂದರೆ ನೋಡಿ, ಇವಾಗ ನಾವು ಮೊಹರಂ ಆಶೀರ್ವಾದ ಮಾಡ್ತೀವಿ. ಬಟ್ ಎಲ್ಲರಿಗೂ ನಂದು ಏನಂದರೆ ಒಳ್ಳೆ ಥರ ಮಾಡಬೇಕು. ಯಾಕಂದರೆ ಇದು ಸುಮ್ಮನೆ ಓದು ಬಾಯಿ ಮಾತೆಲ್ಲ ಇದು. ಯಾಕಂದರೆ ಆ ಕಾಲದಿಂದ ಬಂದಿರೋದು ಇದು. ಎಲ್ಲರಂದರೆ ನಂಬಿಕೆ ಮಾಡಬೇಕು. ಮೊಹರಮ್ಮು ನಾವು ಹೇಳ್ಬಿಡ್ತೀವಿ, ಇದು ಮೊಹರಮ್ಮು ಬೆಂಕಿ ತೊಳ್ಬಿಡ್ಬೋದು, ಅದು ಇದು ಅಂತಾರ. ಅದರಲ್ಲಿ ಏನಿಲ್ಲ, ತುಲ್ದಿ ನೋಡಬೇಕು, ಅದು ಏನು ಗೊತ್ತಾಗತ್ತೆ ಅಂದ್ಬಿಟ್ಟು. ಸತ್ಯ, ದೇವ್ರ ಸತ್ಯ. ಆ ದೇವ್ರ ಕಣ್ಣೆ ನಮ್ಮ ಮೇಲೆ ಐತೆ ಅಂದ್ಬಿಟ್ಟಿನೇ. ಅಷ್ಟು ಬೆಂಕಿದಲ್ಲಿ ನಾವು ಹೋಗಿದ್ರೂ ಏನು ನಮ್ಗೆ ಆಗ್ತಾಯಿಲ್ಲ ಹೇಳಿ. ಕೆಲವು ಹೇಳ್ತಾರೆ ಅದೇನು ಅದು ಮಾಡಬಾರ್ದು ಇದು ಅದು ಅಂದ್ಬಿಟ್ಟು. ಆ ಥರ ಏನಿಲ್ಲ. ಯಾಕಂದರೆ ಆ ಕಾಲದಿಂದ ಬಂದಿರೋದು ಪದ್ಧತಿ ಇನ್ನೂ ಗಂಟ ನಾವು ಯಾವಾಗ ಗಂಟ ಇರ್ತೀವಿ ಅವಾಗ ಗಂಟ ನಡೆಸ್ತೀವಿ. ಅದಾದ್ರೂ ಕನ್ಫರ್ಮ್. ಓಕೆ.